ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮುಂದುವರಿಸ್ತಾ ಇದೆ ಎರಡು ರಾಷ್ಟ್ರಗಳ ಮೇಲೆ. ಸೊ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋ ಪ್ರಕಾರ ತಿಂಗಳು ಈ ಯುದ್ಧ ಮುಂದುವರಿಸ್ತೀವಿ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಸಹಜವಾಗಿ ಆತಂಕದ ಪರಿಸ್ಥಿತಿ. ಇಸ್ರೇಲ್ ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರ ದಾಳಿಗಳಾಗ್ತಾ ಇದೆ, ಆತಂಕ ಜಾಸ್ತಿ ಆಗ್ತಾ ಇದೆ. ದಾಳಿ ಪ್ರತಿ ದಾಳಿಯಿಂದ ಧಗಧಗಿಸ್ತಾ ಇದೆಯಂತೆ ಇರಾನ್ ಮತ್ತು ಇಸ್ರೇಲ್. ಮದಗಜಗಳ ಕಾಳಗದಿಂದ ಹರಿದು ಹೋಗ್ತಾ ಇದೆ ರಕ್ತ ದೋಕುಳಿ, ನಾಗರಿಕರ ಸಾವಾಗ್ತಾ ಇದೆ. ಅಬುದಾಬಿ, ದೋಹಾ, ದುಬೈನಲ್ಲಿ ಭಾರಿ ಸದ್ದು ಕೇಳೋದಕ್ಕೆ ಸಿಗ್ತಾ ಇದೆಯಂತೆ ದಾಳಿಯಿಂದ. ಅರಬ್ ದೇಶಗಳ ಮೇಲೆ ಇರಾನ್ ಅಟ್ಟಹಾಸ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರ ಫಿಕ್ಸ್ ಅಂತ ಇರಾನ್ ಘೋಷಣೆ ಮಾಡಿಬಿಟ್ಟಿದೆ. ಹಂಗಾಗಿ ಇರಾನ್ ದಾಳಿಗೆ ಡೆಡ್ಲಿ ರಿಟರ್ನ್ ಕೊಡೋದಕ್ಕೆ ಇಸ್ರೇಲ್ ಕೂಡ ಸರ್ವಸನ್ನದ್ಧ ಆಗಿದೆ. ನಿಂತ್ಕೊಂಡಿರೋದು ಬೆನ್ನಿಗೆ ಅಮೆರಿಕ. ಇರಾನ್ನ ಭೀಕರ ದಾಳಿಗೆ ಅಮೆರಿಕದ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ. ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದೆಯೋ ಎಲ್ಲವನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಬಹುತೇಕ ಎಲ್ಲಾ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ಹಾಕಿದೆಯಂತೆ. ಇಸ್ರೇಲ್ ಇರಾನ್ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರತೆ ಪಡೆದುಕೊಳ್ತಾ ಇರೋದ್ರಿಂದ ಆತಂಕದ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ. ಬಹುತೇಕ ರಾಷ್ಟ್ರಗಳು ನಲಗಿ ಹೋಗ್ತಾ ಇದೆ ಈ ಯುದ್ಧದ ಪರಿಸ್ಥಿತಿಯಿಂದ. ಜಸ್ಟ್ 3 ರಾಷ್ಟ್ರಗಳಿಗೆ ಸೀಮಿತ ಆಗ್ತಾ ಇಲ್ಲ ಈ ದಾಳಿ. ಪ್ರತಿ ದಾಳಿ ಬೇರೆ ರಾಷ್ಟ್ರಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ದಾಳಿಯಿಂದ. ಕಾರಣ ಅಮೆರಿಕದ ಸೇನಾ ನೆಲೆಗಳು ಬಹುತೇಕ ಕಡೆ ಇದೆಯಲ್ಲ, ಅಲ್ಲೆಲ್ಲ ಕೂಡ ಇರಾನ್ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಅಲ್ಲಿ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇರೋದ್ರಿಂದ ಅದು ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಹಂಗಾಗಿ ಬಹುತೇಕ ರಾಷ್ಟ್ರಗಳು ಆತಂಕದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆಯಂತೆ ಈ ಯುದ್ಧದಿಂದ. ಇರಾನ್ ಖಮೇನಿಯವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋ ತನಕ ಕೂಡ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿದ್ರೆ, ಅಮೆರಿಕ ಕೂಡ ಈ ಬಾರಿ ನಮ್ಮ ಹತ್ರ ಇರುವಂತಹ ಯುದ್ಧ ಉಪಕರಣಗಳನ್ನ ಎಲ್ಲವನ್ನ ಕೂಡ ಪ್ರಯೋಗ ಮಾಡೋದಕ್ಕೆ ನಾವು ಸಿದ್ಧ, ತಿಂಗಳಾದ್ರೂ ಪರವಾಗಿಲ್ಲ ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಅಮೆರಿಕ ಘೋಷಣೆ ಮಾಡಿರೋದ್ರಿಂದ ಸದ್ಯಕ್ಕೆ ಕದನ ವಿರಾಮ ಅನ್ನುವಂತ ಮಾತೆ ಈ ಪರಿಸ್ಥಿತಿಯಲ್ಲಿ ಕೇಳೋದಕ್ಕೆ ಸಿಗ್ತಾ ಇಲ್ಲ. ಹಂಗಾಗಿ ಏನಾಗುತ್ತೋ ಅನ್ನುವಂತಹ ಆತಂಕ ಬಹುತೇಕ ರಾಷ್ಟ್ರಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದಿಲೀಪ್, 3 ರಾಷ್ಟ್ರಗಳಿಗೆ ಸೀಮಿತ ಆಗಿದ್ದಂತಹ ಯುದ್ಧದ ಪರಿಸ್ಥಿತಿ ಈಗ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ. ಕಾರಣ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇರೋದ್ರಿಂದ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಯುದ್ಧದ ಭೀಕರತೆ ಮತ್ತು ಆತಂಕ ನೋಡೋದಕ್ಕೆ ಸಿಗ್ತಾ ಇದೆಯಂತ. ಸೊ ಏನಾಗಬಹುದು, ಸದ್ಯದ ಬೆಳವಣಿಗೆ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ತೀರಿ? ಶ್ರುತಿ, ಒಟ್ಟು ಈಗ 9 ರಾಷ್ಟ್ರಗಳಿಗೆ ಮೇಲೆ ಒಂದು ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಏನೊಂದು ಅಮೆರಿಕ ನೆಲೆಗಳಿರುವಂಥ ರಾಷ್ಟ್ರಗಳು ಸೇರಿದಂತೆ ಇಸ್ರೇಲ್ ಸೇರಿದಂತೆ ಒಟ್ಟು 9 ರಾಷ್ಟ್ರಗಳ ಮೇಲೆ ದಾಳಿ ನಡೆದಿದೆ ಇದುವರೆಗೂ. ಅದರಲ್ಲಿ ಕುವೈತ್ ಇದೆ, ಬಹರೇನ್ ಇದೆ, UAE ಇದೆ, ಸೌದಿ ಅರೇಬಿಯಾ, ಹೀಗೆ ಎಲ್ಲ ದೇಶಗಳು ಯಾವುದ್ಯಾವುದು ಕೊಲ್ಲಿ ರಾಷ್ಟ್ರಗಳಿದ್ದಾವೋ ಎಲ್ಲ ರಾಷ್ಟ್ರಗಳ ಮೇಲೂ ನಿರಂತರವಾಗಿ ಇರಾನ್ ತನ್ನ ಡ್ರೋನ್ಗಳ ಮೂಲಕ ಮತ್ತು ಕ್ಷಿಪಣಿಗಳ ಮೂಲಕ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಈ ಯುದ್ಧ ಸುಮಾರು 30 ದಿನಗಳಿಗೂ ಹೆಚ್ಚು ಕಾಲ ಮುಂದುವರೆದರೂ ಅಚ್ಚರಿ ಇಲ್ಲ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇವತ್ತು 4ನೇ ದಿನ, ಈ ಯುದ್ಧದ 4ನೇ ದಿನ ಇವತ್ತು. ಹಾಗೆ ನೋಡಿದ್ರೆ ಈ ಯುದ್ಧ ಇನ್ನೂ 30 ದಿನಗಳವರೆಗೂ ಮುಂದುವರಿಯುತ್ತೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅಮೆರಿಕ ಆಗಲಿ ಇಸ್ರೇಲ್ ಆಗಲಿ ಬೂಟ್ಸ್ ಆನ್ ಗ್ರೌಂಡ್ ಅಂತ ಏನು ಕರೀತಾರೆ, ಅಂದರೆ ಅಮೆರಿಕಾದ ಮತ್ತು ಇಸ್ರೇಲ್ನ ಸೈನಿಕರು ಇರಾನ್ನ ನೆಲದಲ್ಲಿ ಇಳಿದು ಇನ್ವೇಷನ್ ಮಾಡೋದಿಲ್ಲ, ಅಂದರೆ ಅತಿಕ್ರಮಣ ಕೃತ್ಯಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಕೇವಲ ಏರ್ ಸ್ಟ್ರೈಕ್ಗಳು, ಮಿಸೈಲ್ ಸ್ಟ್ರೈಕ್ಗಳಿಗೆ ಮಾತ್ರ ಅಮೆರಿಕ ಮತ್ತು ಇಸ್ರೇಲ್ ಸೀಮಿತ ಆಗಂಗೆ ಕಾಣ್ತಾ ಇದೆ. ಒಂದು ವೇಳೆ ಆ ರೀತಿ ಏನಾದರೂ ಅವರು ಸೈನಿಕರನ್ನು ಇರಾನ್ನ ನೆಲದಲ್ಲಿ ಇಳಿಸಿ ಅವರು ಇನ್ವೇಷನ್ಗೆ ಮುಂದಾಗ್ದಲೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೆಜಿಮ್ ಚೇಂಜ್ ಅಂತ ಮಾಡೋಕ್ಕಾಗಲ್ಲ. ಅಂದರೆ ಏನೊಂದು ಇರಾನ್ನಲ್ಲಿರುವಂಥ ಇಸ್ಲಾಮಿಕ್ ಆಡಳಿತವನ್ನು ಅಂತ್ಯಗೊಳಿಸೋಕ್ಕಂತೂ ಆಗೋದಿಲ್ಲ. ಪ್ರತಿ ಬಾರಿಯನ್ನು ಯಾರ್ಯಾರು ಈ ಸರ್ವಾಧಿಕಾರಿ ಪಟ್ಟಕ್ಕೆ ಏರ್ತಾರೆ ಅವರೆಲ್ಲರನ್ನೂ ಹತ್ಯೆ ಮಾಡೋದ್ರ ಮೂಲಕ ಇದೇ ರೀತಿ ಮುಂದುವರಿಯುತ್ತೆ ಹೊರತು ಯಾವುದೇ ರೀತಿಯ ದೊಡ್ಡ ಮಟ್ಟದ ರೆಜಿಮ್ ಚೇಂಜ್ ಮಾಡೋದಕ್ಕೆ ಇರಾನ್ನಲ್ಲಿ ಸಾಧ್ಯ ಆಗಲ್ಲ ಅಂತ ಈ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ಶ್ರುತಿ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.